ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅನಿತಾ ರೂಮಲ್ಲಿ ತಿರುಗ್ತಿರ್ತಾಳೆ. ಅನಿತಾ ಅಂತ ಅಮ್ಮ ಕರೀತಾರೆ. ಏನು ವಿಷಯ ಹೇಳಿ ಅಂತಾಳೆ ಅನಿತಾ. ನಿನಗೆ ಖುಷಿಯಾಗೋ ವಿಷಯ ಅಂತಾರೆ ಅಮ್ಮ. ಅಲ್ಲಿ ಝಾನ್ಸಿಗೆ ನರಕ ದರ್ಶನ ಆಗ್ತಿದೆ ಅಂತೆ. ಪಲ್ಲು 10 ದಿನ ಟೈಮ್ ತಗೊಂಡಿದ್ಲಲ್ವಾ, ಆದರೆ ಇವತ್ತಲ್ಲ ಆಗ್ತಾ ಇರೋ ಟಾರ್ಚರ್ಗೆ ಅವಳು ನಾಡಿನೇ ಖಾಲಿ ಮಾಡಿದ್ರು ಮಾಡ್ಬೋದಂತೆ ಅಂತಾನೆ ಮಿಥುನ್. ಹೌದಾ ಅಂತಾಳೆ ಅನಿತಾ. ಅವಳು ಅರಮನೆಯಲ್ಲಿದ್ದವಳು, ಅವಳ ಕೈಲಿ ಅಂಥ ಮನೆಯಲ್ಲಿ ಬಾಳಕ್ಕಾಗತ್ತಾ ಅಂತಾರೆ ಅಮ್ಮ. ಒಂದಂತೂ ಸತ್ಯ ಅನಿ, ಪಲ್ಲು ಮನೆಯವರು ಎಲ್ಲರ ಸಪೋರ್ಟು ನಿನಗಿದೆ. ಟೋಟಲ್ ಆಗಿ ಅಲ್ಲಿ ಅವಳಿಗಿರೋ ಸಪೋರ್ಟ್ 0 ಅಂದಮೇಲೆ ಅವಳಿಗೆ ಅಲ್ಲಿ ಇರೋಕ್ಕಾಗಲ್ಲ, ಇರೋದಕ್ಕೆ ಯಾರೂ ಬಿಡಲ್ಲ, ಓಡೋಗ್ತಾಳೆ ಅಂತಾನೆ ಮಿಥುನ್. ಈಚೆ ರಾಘು ಪೇಪರ್ ಓದ್ತಾ ಇರುವಾಗ ಝಾನ್ಸಿ ಸಿಕ್ಕಾಪಟ್ಟೆ ಸೆಕ್ರೆ ಆಗ್ತಿದೆ. ಇದೇನು ಮನೆನಾ ಓವೆನ್ನಾ? ಯಜಮಾನ್ರೆ ಅದು ಹೇಗಿರ್ತಿರೋ ಏನೋ ಈ ಮನೇಲಿ. ರೂಮಲ್ಲಿ ನೆಟ್ಟಗೆ ಫ್ಯಾನ್ ವರ್ಕ್ ಆಗಲ್ಲ, ಇದಾದರೂ ವರ್ಕ್ ಆಗುತ್ತಾ? ಸ್ವಿಚ್ ಎಲ್ಲಿ ಅಂತ ಫ್ಯಾನ್ ಹಾಕಿ ಅದರ ಕೆಳಗೆ ಕೂತ್ಕೊಂಡು ಕಣ್ಣು ಮುಚ್ಕೋತಾಳೆ ಝಾನ್ಸಿ. ಆಗ ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ, ಫ್ಯಾನ್ ಆಫ್ ಮಾಡ್ತಾರೆ. ಪಲ್ಲವಿ ಫ್ಯಾನ್ ಯಾಕೆ ಆಫ್ ಮಾಡಿದೆ ಅಂತಾಳೆ ಝಾನ್ಸಿ. ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅದಕ್ಕೆ ಅಂತಾಳೆ ಪಲ್ಲವಿ. ಕಟ್ಟಿದ್ರಾಯ್ತು ಅಂತಾಳೆ ಝಾನ್ಸಿ. ಬಜೆಟ್ ಇಲ್ವಲ್ಲ ಅಂತಾರೆ ಲಲಿತಾ. ಸ್ಟೇಟ್ ಬಜೆಟಾ ಅಥವಾ ಸೆಂಟ್ರಲ್ ಬಜೆಟಾ ಅಂತಾಳೆ ಝಾನ್ಸಿ. ಹೋಮ್ ಬಜೆಟು. ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಪ್ರತಿಯೊಂದನ್ನು ಲೆಕ್ಕಾಚಾರದಲ್ಲಿ ಬರ್ತೀವಿ. ಪ್ರತಿ ತಿಂಗಳಿಗೂ ಒಂದು ಬಜೆಟ್ ಅಂತ ಇರುತ್ತೆ, ಅದು ಮೀರಿದರೆ ಸಾಲನೇ ಮಾಡಬೇಕಾಗುತ್ತೆ. ಈ ತಿಂಗಳ ಕರೆಂಟ್ ಬಿಲ್ ಆಲ್ರೆಡಿ ಕ್ರಾಸ್ ಆಗಿದೆ, ಇವತ್ತಿನಿಂದ ಫ್ಯಾನ್ ಯೂಸ್ ಮಾಡೋ ಹಾಗಿಲ್ಲ ಅಂತಾನೆ ಗಣಪ. ಈ ಮಂತ್ ಕರೆಂಟ್ ಬಿಲ್ನ ಏನಿದೆ ಅಂತ ಹೇಳಿ, ಅದನ್ನು ನಾನೇ ಕಟ್ತೀನಿ ಅಂತಾಳೆ ಝಾನ್ಸಿ. ನಮ್ಗೆ ಯಾರು ಹಾಕೋ ಭಿಕ್ಷೆನೂ ಬೇಕಾಗಿಲ್ಲ, ನಾವು ಯಾರ ಮುಂದೆ ಕೈ ಚಾಚಿ ಬೇಡಲ್ಲ ಅಂತಾರೆ ಮಂಜುಳಾ. ಭಿಕ್ಷೆ ಅಲ್ಲ, ಫ್ಯಾನ್ ನಾನು ಯೂಸ್ ಮಾಡ್ತಿರೋದು ತಾನೇ, ಅದಕ್ಕೆ ಅದರ ಬಿಲ್ ನಾನು ಕಟ್ತೀನಿ ಅಂದಿದ್ದು ಅಂತಾಳೆ ಝಾನ್ಸಿ. ನಾವು ನಮ್ಮ ಫ್ಯಾಮಿಲಿ ಸ್ಯಾಲ್ರಿ ಅಷ್ಟೇ ಲೆಕ್ಕ ಹಾಕೋದು, ನಾವು ಬೇರೆಯವ್ರ ಹತ್ರ ಕೈ ಚಾಚಲ್ಲ ಅಂತಾಳೆ ಪಲ್ಲವಿ. ನಾನು ಈ ಮನೇಲಿ ಇದ್ದೀನಲ್ಲ ಅಂತಾಳೆ ಝಾನ್ಸಿ. ಅದು ನಾವು ನಿನ್ಗೆ ಹಾಕ್ತಿರೋ ಭಿಕ್ಷೆ ಅಂತಾಳೆ ಪಲ್ಲವಿ. ನಿಮ್ಮ ಪ್ರಕಾರ ನಾನು ಈ ಮನೆಗೆ ಎಕ್ಸ್ಟ್ರಾನಾ ಅಂತಾಳೆ ಝಾನ್ಸಿ. ಅದನ್ನು ಬಾಯ್ಬಿಟ್ಟು ಬೇರೆ ಹೇಳಬೇಕಾ ಅಂತಾಳೆ ಪಲ್ಲವಿ. ಹೇಳೋದು ಬೇಕಿಲ್ಲ, ಕಣ್ಣಿಗೆ ಅಲ್ವಾ ನೋಡಿ ಇಲ್ಲಿ ಎಷ್ಟು ಬೇವ್ರು ಬರ್ತಿದೆ ಅಂತಾಳೆ ಝಾನ್ಸಿ. ಬೇವ್ರದಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ ಗಣಪ. ಜೊತೆಗೆ ಕೊಬ್ಬು ಕರಗುತ್ತೆ ಅಂತಾಳೆ ಪಲ್ಲವಿ. ನಾನು ಸಣ್ಣ ಇದ್ದೀನಿ, ನನಗೆ ಯಾವ ಕೊಬ್ಬು ಇಲ್ಲ ಅಂತಾಳೆ ಝಾನ್ಸಿ. ನಿನ್ನ ಥರ ಸಣ್ಣ ಇರೋರಿಗೆ ಕೊಬ್ಬು ಜಾಸ್ತಿ ಇರೋದು ಅಂತಾಳೆ ಪಲ್ಲವಿ. ಏನು ಯಜಮಾನ್ರೆ ಇವರೆಲ್ಲ ಇಷ್ಟು ಮಾತಾಡ್ತಿದ್ದಾರೆ, ನೀನು ನೋಡ್ಕೊಂಡು ಸುಮ್ಮನೆ ಕೂತಿದ್ಯಲ್ಲ ಅಂತಾಳೆ ಝಾನ್ಸಿ. ಸಾರಿ, ನಾನು ಫ್ಯಾಮಿಲಿ ಮ್ಯಾನ್, ದೊಡ್ಡವ್ರು ಮಾತಾಡುವಾಗ ನಾನು ಇಂಟರ್ಫಿಯರ್ ಆಗಲ್ಲ, ಅವ್ರು ಹೇಗೆ ಹೇಳ್ತಾರೋ ನೀನು ಹಾಗೆ ಕೇಳೋದು ಅಂತಾನೆ ರಾಘು. ಇಲ್ಲಿರೋದಕ್ಕೆ ಕಷ್ಟ ಆದರೆ ಹೊರಟುಬಿಡು ಅಂತಾಳೆ ಪಲ್ಲವಿ. ಕ್ಯಾಬ್ ಬುಕ್ ಮಾಡಲಾ ಅಂತಾರೆ ಗಣಪ. ಆಗ ಕಣ್ಣೀರನ್ನು ಒರೆಸ್ಕೊಂಡು ಝಾನ್ಸಿ ಅಲ್ಲಿಂದ ಹೋಗ್ತಾಳೆ. ಈಚೆ ತಾತ ಝಾನ್ಸಿ ಫೋಟೋ ನೋಡ್ತಾ ಝಾನ್ಸಿದೇ ಯೋಚನೆ, ಅವಳಿಗೆ ಅಲ್ಲಿ ಕಷ್ಟ ಆಗ್ತಿದೆಯೋ ಏನೋ ಅಂತಾರೆ. ಮೇಡಮ್ ಅವ್ರ ಬಗ್ಗೆ ಗೊತ್ತಿದೆಯಲ್ಲ, ನೀವು ಯಾಕೆ ಭಯ ಪಡ್ತಿದ್ದೀರಾ ಅಂತಾರೆ ಕೆಲಸದವರು. ಹುಟ್ಟಿದಾಗಿಂದ ಶ್ರೀಮಂತಿಕೆಯಲ್ಲಿ ಬೆಳೆದವಳು, ಈಗ ಕಷ್ಟ ಆಗುತ್ತೇನೋ ಅಂತ ಅನ್ನಿಸ್ತಿದೆ ಅಂತಾರೆ ತಾತ. ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಅಡ್ಜಸ್ಟ್ ಆಗ್ತಾರೆ ಅಂತಾರೆ ಕೆಲಸದವರು. ಸದ್ಯಕ್ಕೆ ಝಾನ್ಸಿಗೆ ಬೇಸಿಕ್ಕಾಗಿ ಏನೇನು ಬೇಕೋ ಅದೆಲ್ಲ ಕೊಟ್ಟು ಬರೋದಕ್ಕೆ ರಾಯ್ ಅಲ್ಲಿಗೆ ಹೋಗಿದ್ದಾನೆ. ಝಾನ್ಸಿನ ಸಂತೋಷವಾಗಿ ನೋಡ್ಕೊಳ್ಳೋಕೆ ಪಕ್ಕದಲ್ಲೇ ರಾಘು ಇರ್ತಾನೆ. ಅವಳನ್ನು ತಿದ್ದಿ ಹೇಳೋಕೆ ಅವ್ರ ಕುಟುಂಬದವ್ರು ಇರ್ತಾರೆ ಅಂತಾರೆ ತಾತ. ಆಗ ರಾಯ್ ಬರ್ತಾನೆ. ಝಾನ್ಸಿಗೆಲ್ಲನೂ ತಗೊಂಡು ಹೋಗಿ ಕೊಟ್ಟ ತಾನೆ ಅಂತಾರೆ ತಾತ. ತಗೊಂಡು ಹೋಗಿದ್ದೆ, ಆದರೆ ಬೇಡ ಅಂದರು ಅಂತಾನೆ ರಾಯ್. ಯಾರು ಬೇಡ ಅಂದಿದ್ದು ಅಂತಾರೆ ತಾತ. ಅವ್ರ ಮನೆಯವರು ನನ್ನ ನೋಡಿದ ತಕ್ಷಣ ಸಿಟ್ಟು ಮಾಡಿಕೊಂಡ್ರು, ಇದನ್ನೆಲ್ಲ ಯಾಕೆ ತೊಗೊಂಡು ಬಂದಿದ್ಯಾ ಅಂತ ಬೈದ್ಬಿಟ್ರು ಸರ್ ಅಂತಾನೆ ರಾಯ್. ಯಾಕಂತೆ, ಅದರಿಂದ ಅವ್ರಿಗೇನು ತೊಂದರೆ ಅಂತಾರೆ ತಾತ. ನಮ್ಮಂಥವರಿಗೆ ತಾವು ಸಂಪಾದನೆ ಮಾಡಿ ಸ್ವಾಭಿಮಾನದ ಜೀವನನೇ ಹೆಚ್ಚು, ಬೇರೆಯವರಿಂದ ತಗೊಳ್ಳೋ ಭಿಕ್ಷೆ ಅಲ್ಲ ಅಂತ ಬಾಯಿಗೆ ಬಂದಾಗ ಬೈದ್ಬಿಟ್ರು ಸರ್ ಅಂತಾನೆ ರಾಯ್. ಯಾರು ಹಾಗೆ ಹೇಳಿದ್ದು ಅಂತಾರೆ ತಾತ. ರಾಘು ಸರ್ ಅಜ್ಜಿ ಅಂತಾನೆ ರಾಯ್. ಇದಕ್ಕೆ ಝಾನ್ಸಿ ಏನು ಹೇಳಿದ್ಲು ಅಂತಾರೆ ತಾತ. ಮೇಡಮ್ ಕೂಡ ಇದೆಲ್ಲ ನನಗೆ ಬೇಡ ಅಂತ ಹೇಳಿಬಿಟ್ರು ಅಂತಾಳೆ ರಾಯ್. ನಿಜವಾದ ಬದಲಾವಣೆ ಇದು, ಗಂಡನ ಮೇಲಿರೋ ಪ್ರೀತಿ, ಅವಳ ಬದಲಾವಣೆ ನನಗೆ ಸಮಾಧಾನ ತಂದಿದೆ ಅಂತಾರೆ ತಾತ. ಈಚೆ ಝಾನ್ಸಿ ರೂಮಲ್ಲಿರುವಾಗ ರಾಘು ಬರ್ತಾನೆ. ರಾಘು, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತಾಳೆ ಝಾನ್ಸಿ. ಹೇಳಿ ಮೇಡಮ್ ಅಂತಾನೆ ರಾಘು. ಮಿಡಲ್ ಕ್ಲಾಸ್ ಲೈಫ್ ಅಂದರೆ ಹೀಗಿರುತ್ತಾ? ಎಲ್ಲದಕ್ಕೂ ಲೆಕ್ಕಾಚಾರ ಮಾಡ್ತಾರಾ? ಎಲ್ಲದರಲ್ಲೂ ತಪ್ಪು ಕಂಡು ಹಿಡಿತಾರಾ ಅಂತಾಳೆ ಝಾನ್ಸಿ. ಮಿಡಲ್ ಕ್ಲಾಸ್ ಜೀವನ ಹೀಗೆ ಇರೋದು, ತಪ್ಪನ್ನು ಕಂಡು ಹಿಡಿತಿಲ್ಲ, ಮಾಡಿರೋ ತಪ್ಪನ್ನು ತೋರಿಸ್ಕೊಡ್ತಿದ್ದಾರೆ ಅಂತಾನೆ ರಾಘು. ಆದರೆ ನನ್ನಿಂದ ಇದನ್ನೆಲ್ಲ ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ರಾಘು, ನನಗೆ ತುಂಬ ಹಿಂಸೆ ಆಗ್ತಿದೆ ಅಂತಾಳೆ ಝಾನ್ಸಿ. ನಿಮ್ಮನ್ನು ಹಿಂಸೆ ಪಡಿ ಅಂತ ಯಾರು ಹೇಳಿದ್ದು? ನನಗೆ ಇದೇ ಬೇಕು ಅಂತ ಬಂದಿದ್ದು ನೀವೇ ತಾನೇ ಅಂತಾನೆ ರಾಘು. ನಾನು ನಿನ್ನನ್ನು ಬಯಸಿ ಬಂದಿದ್ದು ರಾಘು, ಈ ಹಿಂಸೆನಲ್ಲ ಅಂತಾಳೆ ಝಾನ್ಸಿ. ನಮಗೆ ಒಂದು ಬೇಕು ಅಂದರೆ ಇನ್ನೊಂದನ್ನು ತ್ಯಾಗ ಮಾಡಬೇಕು, ಒಟ್ಟಿಗೆ ಎರಡು ಬೇಕು ಅಂದರೆ ಅದು ಸಿಗಲ್ಲ. ಇವಾಗ ನಿಮಗೆ ಇಲ್ಲಿ ಬದುಕೋಕೆ ಕಷ್ಟ ಆದರೆ ಏನು ಬೇಕಿದ್ರೂ ಡಿಸಿಷನ್ನ ನೀವು ತಗೊಳ್ಳೋ ಸ್ವಾತಂತ್ರ್ಯ ನಿಮಗಿದೆ ಅಂತಾನೆ ರಾಘು. ನಾನು ನಿನ್ನನ್ನು ಬಯಸಿ ಬಂದಿರೋದು ರಾಘು, ನನಗೆ ನೀನು ಬೇಕು ಅಂತಾಳೆ ಝಾನ್ಸಿ. ನೀನು ನನ್ನ ಜೊತೆ ಬಂದುಬಿಡು, ನಾವು ಬೇರೆ ಮನೆ ಮಾಡೋಣ, ಇಲ್ಲ ಅಂದರೆ ನಮ್ಮದೇ ಗೆಸ್ಟ್ ಹೌಸ್ ಇದೆ, ಫಾರ್ಮ್ ಹೌಸ್ ಇದೆ, ಎಲ್ಲಾದರೂ ಹೋಗಿ ಇರೋಣ, ಅಲ್ಲಿ ಹೋಗಿ ನಮ್ಮ ಲೈಫ್ನ ಆರಾಮಾಗಿ ಲೀಡ್ ಮಾಡ್ಬೋದು.
ಇಮಿಡಿಯೇಟಾಗಿ ಶಿಫ್ಟ್ ಆಗೋಣ ಅಂತಾಳೆ ಝಾನ್ಸಿ. ಸಾಧ್ಯ ಇಲ್ಲ ಮೇಡಮ್, ನನಗೆ ನನ್ನ ಫ್ಯಾಮಿಲಿನೇ ಮುಖ್ಯ. ಅವರನ್ನು ಬಿಟ್ಟು ನಾನು ಎಲ್ಲಿಗೂ ಬರಲ್ಲ. ನಾನು ಬೇಕು ಅಂತ ಬಂದಿರೋ ನೀವು ನಮ್ಮನೆ ಕಷ್ಟಗಳಿಗೆ ಅಡ್ಜಸ್ಟ್ ಆಗಲೇಬೇಕು ಅಂತಾನೆ ರಾಘು. ಹಾಗಿದ್ರೆ ನಾನು ನಿನಗೆ ಮುಖ್ಯ ಅಲ್ವಾ ಅಂತಾಳೆ ಝಾನ್ಸಿ. ನನಗೆ ನನ್ನ ಫ್ಯಾಮಿಲಿನೇ ಮುಖ್ಯ ಅಂತಾನೆ ರಾಘು. ನೀನೇ ಬೇಕು ಅಂತ ಬಂದಿರೋ ನನಗೆ ನೀನು ಕೊಡೋ ಬೆಲೆ ಇದೇನಾ ಅಂತಾಳೆ ಝಾನ್ಸಿ. ನಾನು ಬೇಕು ಅಂತ ಬಂದಿದ್ದು ನೀವು, ಇಲ್ಲಿರೋಕ್ಕಾಗಲ್ಲ ಅಂತ ಒದ್ದಾಡ್ತಿರೋದು ನೀವೇ. ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ, ನಾನು ನಿಮಗೆ ಬೇಕು ಅಂದರೆ ನಮ್ಮನೆ ಲೈಫ್ ಸ್ಟೈಲ್ನ ನೀವು ಅಡ್ಜಸ್ಟ್ ಮಾಡ್ಕೋಬೇಕು, ಇಲ್ಲ ಅಂದರೆ ನಿಮ್ಮಿಷ್ಟ ಅಂತ ರಾಘು ಹೋಗ್ತಾನೆ. ಈಚೆ ಝಾನ್ಸಿ ರಾಯ್ನ ಭೇಟಿ ಆಗ್ತಾಳೆ. ರಾಘುಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅನಿಸುತ್ತೆ, ತುಂಬ ಕಷ್ಟ ಆಗ್ತಿದೆ, ಅಂದರೆ ಮನೆಯವರಿಗೆ ಅಡ್ಜಸ್ಟ್ ಆಗೋ ಹಾಗಿದ್ರೆ ಇರು, ಇಲ್ಲ ಅಂದರೆ ಹೋಗು ಅಂತಾಳೆ ಝಾನ್ಸಿ. ನೀವು ಅವರನ್ನು ಹೊಲಿಸ್ಕೊಳ್ಬೇಕು ಮೇಡಮ್ ಅಂತಾನೆ ರಾಯ್. ರಾಘುನ ನನ್ನ ಮಾತು ಕೇಳಬೇಕು ಅಂದರೆ ನಾನು ಏನು ಮಾಡಬೇಕು ಅಂತಾಳೆ ಝಾನ್ಸಿ. ನೀವು ಹೆಣ್ಣಾಗಿ ಗಂಡನ್ನು ಹೊಲಿಸ್ಕೊಳ್ಳೋ ಅಸ್ತ್ರ ಇಟ್ಕೊಂಡು ಏನು ಮಾಡಬೇಕು ಅಂತಿದ್ದೀರಲ್ಲ ಅಂತಾನೆ ರಾಯ್. ಏನು ಅಸ್ತ್ರ ಅದು ಅಂತಾಳೆ ಝಾನ್ಸಿ. ಶೃಂಗಾರ ಮೇಡಮ್, ಬೆಡ್ರೂಮನ್ನು ಯೂಸ್ ಮಾಡಿಕೊಂಡು ರಾಘು ಸನ್ನ ಹೊಲಿಸ್ಕೊಳ್ಳಿ ಅಂತಾನೆ ರಾಯ್. ಈ ಪ್ಲ್ಯಾನ್ ವರ್ಕೌಟ್ ಆಗುತ್ತಾ ಅಂತಾಳೆ ಝಾನ್ಸಿ. ಟ್ರೈ ಮಾಡಿ ಅಂತಾನೆ ರಾಯ್. ನೋಡ್ತಿರು, ರಾಘುನ ನಾನು ಹೊಲಿಸ್ಕೊಂಡು ನಾನು ಹೇಳಿದ ಹಾಗೆ ಕೇಳೋಗಿ ಮಾಡ್ತೀನಿ. ಹೇಗಿದ್ರು ಮನೇಲಿ ಇವತ್ತು ಯಾರೂ ಇಲ್ಲ, ನಾನು ಒಬ್ಬಳೇ ಇದ್ದೀನಿ ಅಂತಾಳೆ ಝಾನ್ಸಿ. ಹೋಗಿ ಮೇಡಮ್, ನಿಮ್ಮ ಕೆಲಸ ಶುರು ಮಾಡಿ ಅಂತಾನೆ ರಾಯ್. ಈಚೆ ರಾಘು ಮನೆಯಲ್ಲಿ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಿರುವಾಗ ಝಾನ್ಸಿ ಚೆನ್ನಾಗಿ ರೆಡಿಯಾಗಿ ಬಂದು, ಯಜಮಾನ್ರೆ ಮನೇಲಿ ಯಾರೂ ಇಲ್ಲ ಅಂತಾಳೆ. ಎಲ್ಲರೂ ಫಂಕ್ಷನ್ಗೆ ಹೋಗಿದ್ದಾರೆ, ಬರೋದು ಸಂಜೆನೆ ಅಂತಾನೆ ರಾಘು. ಮನೇಲಿರೋದು ನಾವಿಬ್ಬರೇ, ನಿಮ್ಮ ಮುದ್ದಾದ ಹೆಂಡತಿ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾಳೆ, ನಿಮಗೇನು ಅನ್ನಿಸ್ತಿಲ್ವಾ ಅಂತಾಳೆ ಝಾನ್ಸಿ. ಅನ್ನಿಸ್ತಾ ಇದೆ, ಕೆನ್ನೆಗೆರಡು ಬಾರಿಸಬೇಕು ಅಂತಾನೆ ರಾಘು. ಧಾರಾಳವಾಗಿ ಬಾರಿಸ್ಬೋದು. ನಿಮ್ಮ ಪ್ರಕಾರ ಬಾರಿಸೋದು ಅಂದರೆ ಮುತ್ತು ಕೊಡೋದಲ್ವಾ, 4 ಕೊಡು ಅಂತಾಳೆ ಝಾನ್ಸಿ. ನಿಮಗೇನು ಬೇರೆ ಕೆಲಸ ಇಲ್ವಾ ಅಂತಾನೆ ರಾಘು. ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿಗೆ ಇದಕ್ಕಿಂತ ಬೇರೆ ಏನು ಕೆಲಸ ಇರುತ್ತೆ ಯಜಮಾನ್ರೆ ಅಂತ ರಾಘುನ ತಪ್ಕೋತಾಳೆ ಝಾನ್ಸಿ. ಈ ತೆಗಿರಿ ಕೈನ, ತಲೆ ಕೆಟ್ಟಿರೋ ಥರ ಆಡ್ತೀರಾ ಅಂತಾನೆ ರಾಘು. ತಲೆ ಕೆಡ್ಸಿರೋದು ನೀವೇ ತಾನೇ ಅಂತಾಳೆ ಝಾನ್ಸಿ. ರಾಘು ಹೊರಗಡೆ ಹೋಗಬೇಕು ಅನ್ನುವಾಗ ಝಾನ್ಸಿ ಅಡ್ಡ ಬರ್ತಾಳೆ. ಈಚೆ ರಾಯ್ ಹೊರಗಡೆ ನಿಂತ್ಕೊಂಡು ಡೋರ್ ಹತ್ರ ಕಾವಲು ಕಾಯ್ತಾ ಇರ್ತಾನೆ. ಆಗ ರಾಘು ಫ್ರೆಂಡ್ ತರುಣ್ ಬರ್ತಾನೆ. ರಾಯ್ ಅವನಿಗೆ ಒಳಗಡೆ ಹೋಗೋಕ್ಕೆ ಬಿಡದೆ ತಡಿತಾನೆ. ಏನು ವಿಷಯ ಅಂತ ಕೇಳಿದಾಗ ಎಲ್ಲನೂ ರಾಯ್ ಹೇಳ್ತಾನೆ. ಅವರಿಬ್ಬರು ಒಂದಾಗೋಕ್ಕೆ, ರೊಮ್ಯಾನ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ರಾಘು ಫ್ರೆಂಡ್ ತರುಣ್ ಹೇಳಿದಾಗ, ಸಾಧ್ಯ ಅಂತ ಕಿಟಕಿಲಿ ನೋಡೋಣ ಅಂತ ಇಬ್ಬರು ನೋಡೋಕ್ಕೆ ಬರ್ತಾರೆ. ಈಚೆ ಝಾನ್ಸಿ ರಾಘುನ ತಪ್ಕೊಂಡು ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾಳೆ. ರಾಯ್ ಮತ್ತು ಅವನ ಫ್ರೆಂಡ್ ಕಿಟಕಿಲಿ ನೋಡ್ತಾರೆ. ನಂತರ ನಾವು ನೋಡಬಾರ್ದು ಅಂತ ಈಚೆ ಬರ್ತಾರೆ. ರಾಘು ಝಾನ್ಸಿನ ತೆಗೆದು ತಳ್ತಾನೆ. ಅವಳು ಅಮ್ಮ ಅಂತ ಕೆಳಗೆ ಬೀಳ್ತಾಳೆ. ಈಚೆ ರಾಯ್ ಹತ್ರ ತರುಣ್, ಇದೆಲ್ಲ ಹೇಗೆ ಸಾಧ್ಯ ಅಂತಾನೆ. ಝಾನ್ಸಿ ಮೇಡಮ್ ತುಂಬ ಸುಂದರಿ, ಅವ್ರ ಸಿಟ್ಟನ್ನೆಲ್ಲ ಕಡಿಮೆ ಮಾಡಿ ಸರಿ ಮಾಡಿದ್ದು ರಾಘು ಸರ್ ಅಂತಾನೆ ರಾಯ್. ತನ್ನ ಮನೆಯವರಿಗೋಸ್ಕರನೇ ಬದುಕ್ತಾ ಇರೋದು ಅಂತ ರಾಘು ಹೇಳ್ತಿದ್ದ, ಇದನ್ನೆಲ್ಲ ಹೇಗೆ ಸಾಧ್ಯ ಅಂತಾನೆ ತರುಣ್. ಅಂಥ ಆಸ್ತಿ ಅಂತಸ್ತನ್ನೇ ರಾಘುಗೋಸ್ಕರ ಮೇಡಮ್ ಬಿಟ್ಟು ಬಂದಿದ್ದಾರೆ, ಅವ್ರ ಮೈಮಾಟ ರಾಘು ಸರ್ನ ಸುಮ್ಮನೆ ಇರೋಕ್ಕೆ ಬಿಡುತ್ತಾ ಅಂತಾನೆ ರಾಯ್. ಈಚೆ ಝಾನ್ಸಿ ಅಮ್ಮ ಸೊಂಟ ನೋವು ಅಂತ ಎದ್ದು, ಏನು ರಾಘು ತಳ್ಳಿಬಿಟ್ಟೆ ಅಂತಾಳೆ. ಒಬ್ಬ ಗಂಡಸಿನ ಮೈ ಮೇಲೆ ಬೀಳ್ತಿರಲ್ಲ, ನಾಚಿಕೆ ಆಗಲ್ವಾ ಅಂತಾನೆ ರಾಘು. ನನ್ನ ಗಂಡನ ಮೇಲೆ ಬೀಳೋಕ್ಕೆ ಯಾಕೆ ನಾಚಿಕೆ ಆಗಬೇಕು, ನನ್ನ ಗಂಡ ನನ್ನ ಇಷ್ಟ ಅಂತಾಳೆ ಝಾನ್ಸಿ. ಆದರೆ ನನಗಿಷ್ಟ ಇಲ್ವಲ್ಲ ಅಂತಾನೆ ರಾಘು. ನಾವಿಬ್ಬರು ಮದುವೆ ಆಗಿದ್ದೀವಿ ರಾಘು ಅಂತಾಳೆ ಝಾನ್ಸಿ. ನಾನಲ್ಲ, ನೀವು ನನ್ನ ಮದುವೆ ಆಗಿದ್ದೀರಾ ಅಷ್ಟೇ, ಇದು ಇಷ್ಟ ಇಲ್ಲದೆ ಇರೋ ಮದುವೆ ಅಂತ ಗೊತ್ತು ತಾನೆ. ನಮ್ಮಿಬ್ಬರದ್ದು ಅಗ್ರಿಮೆಂಟ್ ಮದುವೆ, ಅದು ಮುಗ್ದು ಹೋಗಿದ್ರು ಬಲವಂತದಿಂದ ನೀವು ನನ್ನ ಹತ್ರ ಬಂದಿದ್ದೀರಾ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್, ಮತ್ತೆ ನನ್ನ ಮೇಲೆ ಬಿದ್ದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ರಾಘು ಹೋಗ್ತಾನೆ. ಈಚೆ ಝಾನ್ಸಿ ರಾಯ್ನ ಮೀಟಾಗಿ, ನಾನು ಇಷ್ಟು ಚೆನ್ನಾಗಿ ರೆಡಿಯಾಗಿ ಡ್ಯಾನ್ಸ್ ಮಾಡಿದರೆ ಕರ್ಗೋದಿಲ್ಲ, ಕಣ್ಬಿಟ್ಟು ನೋಡಲಿಲ್ಲ, ಅವನು ಹೆಣ್ಣಾಗಿ ನಾನೇ ಅವನ ಮೈ ಮೇಲೆ ಬಿದ್ದರೂ ದೂರ ಹೋಗಿ ಅಂತಾನೆ. ಸುಮ್ಮನೆ ಕೂಗಾಡ್ತಾನೆ ಅಂತಾಳೆ. ಯಾಕೆ ಸುಳ್ಳು ಹೇಳ್ತೀರಾ ಮೇಡಮ್, ನೀವಿಬ್ಬರು ಡ್ಯಾನ್ಸ್ ಮಾಡ್ತಿರೋದನ್ನು ನಾನು ಕಿಟಕಿಲಿ ಕದ್ದು ನೋಡಿದೆ ಮೇಡಮ್ ಅಂತಾನೆ ರಾಯ್. ನಿನ್ನ ತಲೆ, ನಾನೇ ಅವನ್ನ ಡ್ಯಾನ್ಸ್ ಮಾಡಿಸ್ತಿರೋದು, ನೀನು ಕಿಟಕಿಲಿ ಕದ್ದು ನೋಡ್ದ ಅಂತಾಳೆ ಝಾನ್ಸಿ. ನಾನು ಆ ತರುಣ್ಗೆ ನಿಜ ಅಂತ ಪ್ರೂವ್ ಮಾಡೋಕ್ಕೆ ಕಿಟಕಿಲಿ ನೋಡಿದ್ದು ಅಂತಾನೆ ರಾಯ್. ಕಾಮನ್ ಸೆನ್ಸ್ ಇಲ್ವಾ, ಗಂಡ ಹೆಂಡತಿ ಪ್ರೈವೇಸಿನ ಕದ್ದು ನೋಡ್ತಿರಲ್ಲ ಅಂತಾಳೆ ಝಾನ್ಸಿ. ಸಾರಿ ಮೇಡಮ್ ಅಂತಾನೆ ರಾಯ್. ಯಾವ ಪರಿಸ್ಥಿತಿ ಬಂದರೂ ನಿನ್ನ ಹತ್ರ ಅಂತೂ ಐಡಿಯಾ ಕೇಳಬಾರ್ದು, ನನ್ನ ಹತ್ರ ಒಂದು ಮಾಸ್ಟರ್ ಪ್ಲ್ಯಾನ್ ಇದೆ, ಅದೇ ಪ್ರಕಾರನೇ ಮಾಡ್ತೀನಿ ಅಂತಾಳೆ ಝಾನ್ಸಿ. ಹಾಗೆ ಹೇಳಬೇಡಿ, ಇನ್ನೊಂದು ಐಡಿಯಾ ಇದೆ ಅಂತಾನೆ ರಾಯ್. ನಿನ್ನ ಐಡಿಯಾ ಬೇಡ ನನಗೆ, ನನ್ನನ್ನು ಅವಾಯ್ಡ್ ಮಾಡ್ತಾ ಇದನ್ನೆಲ್ಲ ತೋರಿಸ್ತೀನಿ ಝಾನ್ಸಿ ಏನು ಅಂತ ಹೋಗ್ತಾಳೆ ಝಾನ್ಸಿ. ಈಚೆ ರಾಘು ತರುಣ್ ಹತ್ರ, ಝಾನ್ಸಿ ಮೇಡಮ್ ಎಷ್ಟು ಇರಿಟೇಟ್ ಮಾಡ್ತಾರೆ ಗೊತ್ತಾ ಅಂತಾನೆ. ಲೋ ಮಗ, ಏನು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಿದ್ಯಾ ಅಂತಾನೆ ತರುಣ್. ಏನು ಹೇಳ್ತಿದ್ಯಾ ಅಂತಾನೆ ರಾಘು. ಒಳಗೆ ಹೆಂಡತಿ ಜೊತೆ ರೊಮ್ಯಾಂಟಿಕ್ ಆಗಿ ಇದ್ದು ಹೇಗೆ ನಾಟಕ ಮಾಡ್ತಿದ್ಯಾ ಅಂತಾನೆ ತರುಣ್. ನಾನೆಲ್ಲೋ ಅವಳ ಜೊತೆ ಚೆನ್ನಾಗಿದ್ದೀನಿ ಅಂತಾನೆ ರಾಘು. ಆಹಾ, ಏನು ಡ್ಯಾನ್ಸ್, ಏನು ಸ್ಟೆಪ್ಪು, ನಾವು ನೋಡಿದ್ವಲ್ವಾ ಅಂತಾನೆ ತರುಣ್.
ನಾವು ಅಂದರೆ ಯಾರು ಅಂತಾನೆ ರಾಗು, ನಾನು ಮತ್ತೆ ರಾಯ್ ಅಂತಾನೆ ತರುಣ್. ಹಾಗೆಲ್ಲ ಕದ್ದು ಮುಚ್ಚಿ ನೋಡೋದು ತಪ್ಪಲ್ವಾ ಅಂತಾನೆ ರಾಗು. ನೀನು ಝಾನ್ಸಿನ ತಪ್ಕೊಂಡಿದ್ದು ಸುಳ್ಳ ಅಂತಾನೆ ತರುಣ್. ನಾನು ಅವರನ್ನು ತಳ್ಳಿದ್ ಕಣೋ ಅಂತ ರಾಗು ಹೇಳಿ ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಹೋಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.